1000 ವರ್ಷಗಳ ತಪಸ್ಸಿನ ಫಲ ಕೇವಲ ಒಂದು ದಿನದ ಪೂಜೆಯಿಂದ ಸಿಗುತ್ತಾ? ಹೌದು, ಅದುವೇ ಈ ವರುಧಿನಿ ಏಕಾದಶಿ. ನೀವು ಲಕ್ಷ್ಮೀದೇವಿಯ ಅನುಗ್ರಹ ಪಡೆಯಬೇಕೇ? ಹಾಗಾದರೆ ಈ ಏಕಾದಶಿಯಂದು ಮನೆಯ ಹೊಸ್ತಿಲಿಗೆ ಈ ಒಂದು ವಸ್ತುವನ್ನು ಕಟ್ಟಿ. ಈ ತಿಂಗಳ ಏಪ್ರಿಲ್ 13ರ ಸೋಮವಾರದಂದು ಅತ್ಯಂತ ಶಕ್ತಿಶಾಲಿಯಾದ ವರುಧಿನಿ ಏಕಾದಶಿ ಬಂದಿದೆ. ಈ ಏಕಾದಶಿಯ ದಿನದಂದು ವಿಷ್ಣುವನ್ನು ಪೂಜಿಸಿದರೆ ಎಂತಹ ಕಷ್ಟಗಳಿದ್ದರೂ ತಕ್ಷಣವೇ ದೂರವಾಗುತ್ತವೆ. ಈ ದಿನ ಒಂದು ಹೊತ್ತು ಉಪವಾಸವಿದ್ದರೂ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಪುಣ್ಯ ಫಲ ಲಭಿಸುತ್ತದೆ. ಸ್ತ್ರೀಯರು ಈ ವ್ರತವನ್ನು ಆಚರಿಸಿದರೆ ಅಖಂಡ ಸೌಭಾಗ್ಯ ಮತ್ತು ಸಂತಾನ ಪ್ರಾಪ್ತಿಯಾಗುತ್ತದೆ. ಇಂತಹ ವಿಶಿಷ್ಟವಾದ ವರುಧಿನಿ ಏಕಾದಶಿಯಂದು ವೆಂಕಟೇಶ್ವರ ಸ್ವಾಮಿಯನ್ನು ಹೇಗೆ ಪೂಜಿಸಬೇಕು ಮತ್ತು ಪಾಲಿಸಬೇಕಾದ ವಿಧಿವಿಧಾನಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಏಕಾದಶಿ ಬರುವ ಮುನ್ನ ಈ ವಿಡಿಯೋ ನಿಮಗೆ ಕಾಣಿಸಿತೆಂದರೆ ನೀವು ತುಂಬಾ ಅದೃಷ್ಟವಂತರೆಂದೇ ಹೇಳಬಹುದು. ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ, ಓಂ ನಮೋ ಭಗವತಿ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ಏಪ್ರಿಲ್ 13ರ ಸೋಮವಾರ ವರುಧಿನಿ ಏಕಾದಶಿ ಬಂದಿದೆ. ಈ ದಿನ ವಿಷ್ಣು ಸ್ವರೂಪಿಯಾದ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಕೋರಿಕೆಯೆಲ್ಲ ಈಡೇರುತ್ತದೆ. ಅಷ್ಟು ಶಕ್ತಿ ಈ ವ್ರತಕ್ಕಿದೆ. ಆದ್ದರಿಂದ ಸ್ತ್ರೀಯರು ಮುಂಜಾನೆಯೇ ಎದ್ದು ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿ, ಮನೆಯನ್ನೆಲ್ಲ ಶುಚಿಗೊಳಿಸಿ, ಹೊಸ್ತಿಲಿಗೆ ಅರಿಶಿನ ಹಚ್ಚಿ, ಕುಂಕುಮ ಇಟ್ಟು ದೀಪಾರಾಧನೆ ಮಾಡಿ. ವಿಶೇಷವಾಗಿ ಈ ದಿನ ಸ್ನಾನ ಮಾಡುವಾಗ ನೀರಿನಲ್ಲಿ ತುಳಸಿ ದಳ ಅಥವಾ ಚಿಟಿಕೆ ಅರಿಶಿನ ಬೆರೆಸಿ ಸ್ನಾನ ಮಾಡಿದರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ ಫಲ ಸಿಗುತ್ತದೆ. ತೀವ್ರವಾದ ಶನಿ ದೋಷ ಇರುವವರು ನೀರಿನಲ್ಲಿ ಕಪ್ಪು ಯಾವ್ದಾದ್ರು ವ್ಯವಹಾರ ಕೈ ಹಾಕೋದಾಗ್ಲಿ ಎಲ್ಲಾನು ನೋಡ್ತಿದ್ವಿ, ಬಟ್ ಯಾವ್ದೂ ಮುಂದುವರಿತಿರ್ಲಿಲ್ಲ. ಎಲ್ಲ ಅಲ್ಲಿಗೆ ಸ್ಟಾಪ್ ಆಗೋದು, ಎಲ್ಲ ನೋಡಿ ಸುಮ್ಮನಾಗ್ತಿದ್ವಿ. ಕಂಟಿನ್ಯೂಸ್ ಆಗಿ ಒಂದು ಒಳ್ಳೇದಾಗಿರೋದು ಅಂದ್ರೆ ಇಲ್ಲಿಗೆ ಬಂದ್ಮೇಲೆ. ನಾನು ಏನೇ ಕೇಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದಾಗಿಂದ ದೇವ್ರು ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ಕೊಟ್ಟಿದ್ದಾರೆ. ಫೇಸ್ಬುಕ್ ಅಲ್ಲಿ ನೋಡಿದೆ, ಬಂದೆ. ಅವಾಗಿಂತ ಈಗ ಹೆಲ್ತ್ ಎಷ್ಟೋ ಇಂಪ್ರೂವ್ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಈಗ ನಂಬ್ಕೊಂಡು ಬಂದಿರೋರ್ನಂತೂ ಕೈ ಬಿಡಲ್ಲ ಅನ್ನೋದು ನಂಗೂ ಒಂದು ನಂಬಿಕೆ ಇದೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ, ಇಷ್ಟಪಟ್ಟವರು ನಿಮ್ಮದಿಯಾಗಲು ಸ್ತ್ರೀ ವಶೀಕರಣ, ಡೈವರ್ಸ್ ಪ್ರಾಬ್ಲಮ್, ಮದುವೆ, ಆರೋಗ್ಯ, ಸಂತಾನ, ಮಾಟಮಂತ್ರ ನಿವಾರಣೆ, ನಿಮ್ಮ ಜೀವನದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಪರಿಹಾರವನ್ನು ಮಾಡಿಕೊಟ್ಟಿರುತ್ತಾರೆ. ಗುರುಗಳಿಗೆ ಹಿಂದೆ ಕರೆ ಮಾಡಿ. ಎಳ್ಳು ಬೆರೆಸಿ ಸ್ನಾನ ಮಾಡಿದರೆ ಶನಿ ದೋಷ ತಕ್ಷಣ ನಿವಾರಣೆಯಾಗುತ್ತದೆ. ಈ ಏಕಾದಶಿಯಂದು ಖಂಡಿತವಾಗಿಯೂ ತಲೆ ಸ್ನಾನ ಮಾಡಬೇಕು. ಅರಿಶಿನ ಬಣ್ಣ ವಿಷ್ಣುವಿಗೆ ಪ್ರಿಯವಾದದ್ದು. ಹಾಗಾಗಿ ಈ ದಿನ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ದೀಪಾರಾಧನೆ ಮಾಡಿದರೆ ದುಪ್ಪಟ್ಟು ಪುಣ್ಯ ಸಿಗುತ್ತದೆ. ಪೂಜೆ ಮಾಡುವ ಹೆಣ್ಣು ಮಕ್ಕಳು ಕಾಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ವೆಂಕಟೇಶ್ವರನನ್ನು ಪೂಜಿಸಿ. ಮೊದಲು ಪೂಜಾ ಕೋಣೆಯಲ್ಲಿ ರಂಗೋಲಿ ಹಾಕಿ, ಸ್ವಾಮಿಯ ಫೋಟೋಗೆ ಗಂಧ ಹಚ್ಚಿ ಕುಂಕುಮ ಇಡಿ. ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮಾಲೆ ಅತ್ಯಂತ ಪ್ರಿಯವಾದುದು. ಆದ್ದರಿಂದ ಸ್ವಾಮಿಯ ಫೋಟೋಗೆ ತುಳಸಿ ಮಾಲೆ ಹಾಕಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಕೇಳಿಕೊಳ್ಳಿ. ನಿಮ್ಮ ಕೋರಿಕೆ ಸ್ವಾಮಿಯ ಪಾದ ತಲುಪುತ್ತದೆ. ಈ ವರುಧಿನಿ ಏಕಾದಶಿಯಂದು ವೆಂಕಟೇಶ್ವರ ಸ್ವಾಮಿಯ ಮುಂದೆ ಹಿಟ್ಟಿನ ದೀಪಗಳನ್ನು ಹಚ್ಚುವುದು ತುಂಬಾ ಒಳ್ಳೆಯದು. ಅಕ್ಕಿ ಹಿಟ್ಟಿನಿಂದ 2 ಪ್ರಣತಿಗಳನ್ನು ತಯಾರಿಸಿ ಆಕಳ ತುಪ್ಪದಿಂದ ದೀಪ ಹಚ್ಚಿ, ಒಂದೊಂದು ದೀಪದಲ್ಲಿ 7 ಬತ್ತಿಗಳನ್ನು ಹಾಕಿ ಹಚ್ಚಿ. ಈ ದೀಪಗಳು ಶಾಂತವಾದ ನಂತರ ಆ ಹಿಟ್ಟನ್ನು ಆಕಳಿಗೆ ತಿನ್ನಿಸಿದರೆ ಪೂಜೆಯ ಫಲ ದುಪ್ಪಟ್ಟಾಗುತ್ತದೆ. ಪೂಜೆಯಲ್ಲಿ ನೈವೇದ್ಯವಾಗಿ ಅವಲಕ್ಕಿ ಪ್ರಸಾದ ಅಥವಾ ವಡಪಪ್ಪು ಪಾನಕವನ್ನು ಅರ್ಪಿಸಿ. ಹಾಗೆಯೇ ಕಪ್ಪು ದ್ರಾಕ್ಷಿ ಹಣ್ಣುಗಳನ್ನು ನೀಡಬಹುದು. ಸ್ವಾಮಿಗೆ ಯಾವುದೇ ನೈವೇದ್ಯ ಅರ್ಪಿಸಿದರೂ ಅದರ ಪಕ್ಕದಲ್ಲಿ ತುಳಸಿ ತೀರ್ಥವನ್ನು ಇಡಿ. ಒಂದು ಸಣ್ಣ ಗ್ಲಾಸ್ ನೀರಿನಲ್ಲಿ 2 ತುಳಸಿ ಎಲೆಗಳನ್ನು ಹಾಕಿ ನೈವೇದ್ಯದ ಪಕ್ಕದಲ್ಲಿಡಿ. ಈ ವ್ರತ ಮಾಡುವ ಸ್ತ್ರೀಯರು ನಿಂತು ಪೂಜೆ ಮಾಡಬೇಡಿ. ನೆಲದ ಮೇಲೆ ಒಂದು ಚಾಪೆ ಹಾಸಿ ಪೂರ್ವ ಅಥವಾ ಉತ್ತರ ಮುಖವಾಗಿ ಕುಳಿತು ಪೂಜಿಸಬೇಕು. ಏಕಾದಶಿಯಂದು ಹಿಟ್ಟಿನ ದೀಪ ಹಚ್ಚಿದರೆ ನಿಮ್ಮ ಪತಿಗೆ ರಾಜಯೋಗ ಬರುತ್ತದೆ ಹಾಗೂ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತದೆ. ಸ್ವಾಮಿಯ ಅನುಗ್ರಹದಿಂದ ಸಾಲದ ಬಾಧೆ ತೀರುತ್ತದೆ. ಪೂಜೆಯ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪಿಸಿ. ವಿಷ್ಣು ಸಹಸ್ರನಾಮ ಅಥವಾ ಗೋವಿಂದ ನಾಮಗಳನ್ನು ಪಠಿಸಿ.
ಮನೆಯಲ್ಲಿ ಪೂಜೆ ಮಾಡುವಾಗ ವೆಂಕಟೇಶ್ವರ ಸ್ವಾಮಿಗೆ ಏಲಕ್ಕಿ ಮಾಲೆಯನ್ನು ಹಾಕಿ ಪೂಜಿಸಿ. ಪೂಜೆ ಮುಗಿದ ನಂತರ ಈ ಏಲಕ್ಕಿ ಮಾಲೆಯನ್ನು ತೆಗೆದು ನಿಮ್ಮ ಬೀರು ಅಥವಾ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಹೀಗೆ ಮಾಡಿದರೆ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಆದಾಯ ಹೆಚ್ಚುತ್ತದೆ. ನಂತರ ಸ್ವಾಮಿಗೆ ತಾಂಬೂಲ ಸಮರ್ಪಿಸಿ ನಮಸ್ಕರಿಸಿ 2 ವೀಳ್ಯದೆಲೆ, 2 ಬಾಳೆಹಣ್ಣು, 2 ಅಡಿಕೆ ಮತ್ತು 1 ರೂಪಾಯಿ ನಾಣ್ಯವನ್ನು ತಾಂಬೂಲವಾಗಿ ಇಡಿ. ಕೊನೆಯದಾಗಿ ಕರ್ಪೂರದ ಆರತಿ ಬೆಳಗಿ 3 ಪ್ರದಕ್ಷಿಣೆ ಹಾಕಿ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ಪೂಜೆ ಮುಗಿಸಿ. ಒಂದು ವೇಳೆ ಹೀಗೆ ಪೂಜೆ ಮಾಡಲು ಸಾಧ್ಯವಾಗದವರು ಹತ್ತಿರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಧ್ವಜಸ್ತಂಭದ ಬಳಿ ತುಪ್ಪದ ದೀಪ ಹಚ್ಚಿ 3 ಪ್ರದಕ್ಷಿಣೆ ಮಾಡಿ. ವಿಷ್ಣುವಿನ ಅನುಗ್ರಹ ಲಭಿಸುತ್ತದೆ. ಈ ಏಕಾದಶಿಯಂದು ಏನನ್ನು ಮಾಡಿದರೂ ಮಾಡದಿದ್ದರೂ ತುಳಸಿ ಕಟ್ಟೆಯನ್ನು ತಪ್ಪದೇ ಪೂಜಿಸಿ. ನೀರಿನಲ್ಲಿ ಸ್ವಲ್ಪ ಹಾಲು ಬೆರೆಸಿ ತುಳಸಿಗೆ ಹಾಕಿ ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿದರೆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ಈ ದಿನ ತುಳಸಿ ಕಟ್ಟೆ ಬಳಿ ದೀಪ ಹಚ್ಚಿದರೆ ಅಶ್ವಮೇಧ ಯಾಗ ಮಾಡಿದ ಫಲ ಸಿಗುತ್ತದೆ. ಆದರೆ ಈ ದಿನ ತಪ್ಪಿಯೂ ತುಳಸಿ ಎಲೆಗಳನ್ನು ಕೀಳಬಾರದು. ಪೂಜೆಗೆ ಬೇಕಾದ ತುಳಸಿ ದಳಗಳನ್ನು 1 ದಿನ ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಳ್ಳಿ. ಹಾಗೆಯೇ ಈ ಏಕಾದಶಿಯಂದು ಸಂಜೆ ಹೊತ್ತು ಮನೆಯ ಹೊಸ್ತಿಲ ಹೊರಗೆ 2 ದೀಪಗಳನ್ನು ಹಚ್ಚಿ. ಇದರಿಂದ ನಿಮ್ಮ ಕುಟುಂಬಕ್ಕೆ ಅಖಂಡ ರಾಜಯೋಗ ಸಿದ್ಧಿಸುತ್ತದೆ. ಈ ದಿನ ಯಾವುದೇ ಕಾರಣಕ್ಕೂ ಅಕ್ಕಿ ಆಹಾರ ತಿನ್ನಬಾರದು. ಉಪವಾಸ ಇರಬೇಕು. ಇಲ್ಲವಾದರೆ ಪಾಪಗಳು ಹೆಚ್ಚುತ್ತವೆ ಎಂಬ ನಂಬಿಕೆಯಿದೆ. ಏಕಾದಶಿಯಂದು ಕೂದಲು ಅಥವಾ ಉಗುರು ಕತ್ತರಿಸಬಾರದು. ಇದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಸ್ತ್ರೀಯರು ಕೂದಲು ಬಿಟ್ಟುಕೊಂಡು ಹೊರಗೆ ಅಡ್ಡಾಡಬಾರದು. ಹಗಲು ಹೊತ್ತು ನಿದ್ರಿಸಬೇಡಿ. ಇದರಿಂದ ಅನಾರೋಗ್ಯ ಸಮಸ್ಯೆ ಹೆಚ್ಚುತ್ತದೆ. ಈ ದಿನ ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆ ಹಾಕಿ. ನೀರು ಹಾಕಿದರೆ ಪಿತೃದೋಷಗಳು ನಿವಾರಣೆಯಾಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ನಿಮ್ಮ ಬಳಿ ಹಸಿ ಅರಿಶಿನದ ಕೊಂಬುಗಳಿದ್ದರೆ ಅದನ್ನು ಸ್ವಾಮಿಯ ಪಾದದ ಬಳಿ ಇಟ್ಟು ನಮಸ್ಕರಿಸಿದರೆ ಸ್ತ್ರೀಯರಿಗೆ ದೀರ್ಘ ಸುಮಂಗಲಿ ಯೋಗ ದೊರೆಯುತ್ತದೆ. ಹಾಗೆಯೇ ನಿಮ್ಮ ಮನೆಯ ಹೊಸ್ತಿಲ ಹೊರಗೆ ಅರಿಶಿನದಿಂದ ಸ್ವಸ್ತಿಕ ಗುರುತು ಹಾಕಿ ಸಾಂಬ್ರಾಣಿ ಧೂಪ ಹಾಕಿ. ಹೀಗೆ ಮಾಡಿದರೆ ದಾರಿದ್ರ್ಯ ದೂರವಾಗಿ ಧನಲಕ್ಷ್ಮಿ ಮನೆ ಪ್ರವೇಶಿಸುತ್ತಾಳೆ. ಈ ವ್ರತ ಮಾಡುವವರು ಖಂಡಿತವಾಗಿ ಉಪವಾಸ ಇರಬೇಕು. ಈ 1 ದಿನದ ಉಪವಾಸಕ್ಕೆ 1000 ಪಟ್ಟು ಹೆಚ್ಚಿನ ಪುಣ್ಯ ಫಲ ಲಭಿಸುತ್ತದೆ. ವಿಶೇಷವಾಗಿ ಈ ಏಕಾದಶಿಯಂದು 1 ಉಪ್ಪಿನ ಪ್ಯಾಕೆಟ್ ಕೊಂಡು ತಂದು ಅಡುಗೆ ಮನೆಯ ಜಾಡಿಯಲ್ಲಿ ಹಾಕಿಡಿ. ಇದರಿಂದ ಧನಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ. ನೀವು ಬೇಗ ಶ್ರೀಮಂತರಾಗಬೇಕೆಂದರೆ 1 ಸಣ್ಣ ಶಂಖವನ್ನು ಕೊಂಡು ತಂದು ಪೂಜಾ ಕೋಣೆಯಲ್ಲಿಡಿ. ವಿಷ್ಣುವಿನ ಅನುಗ್ರಹದಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಆರೋಗ್ಯ ಮತ್ತು ಅಷ್ಟೈಶ್ವರ್ಯ ಸಿದ್ಧಿಗಾಗಿ ಪೂಜಾ ಕೋಣೆಯಲ್ಲಿ ಅರಿಶಿನವನ್ನು ಇಡಿ. ಮನೆಯ ದೃಷ್ಟಿ ದೋಷ ಅಥವಾ ವಾಸ್ತು ದೋಷ ದೂರವಾಗಲು ಅಶ್ವತ್ಥ ಎಲೆಯ ಮೇಲೆ ಗಂಧದಿಂದ ಶ್ರೀ ಎಂದು ಬರೆದು ಮನೆಯ ಹೊಸ್ತಿಲಿಗೆ ಕಟ್ಟಿ. ಇದರಿಂದ ಸಕಲ ದಾರಿದ್ರ್ಯ ದೂರವಾಗುತ್ತದೆ. ಈ ಏಕಾದಶಿಯಂದು ತುಳಸಿ ಗಿಡವನ್ನು ಮನೆಗೆ ತಂದು ಈಶಾನ್ಯ ದಿಕ್ಕಿನಲ್ಲಿ ನೆಟ್ರೆ ದೇವತೆಗಳ ಆಶೀರ್ವಾದ ಸದಾ ಇರುತ್ತದೆ. ಹತ್ತಿರದ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ. ಈ ದಿನ ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸಬಾರದು. ವಿಶೇಷವಾಗಿ ಸಂತಾನ ಅಪೇಕ್ಷಿಸುವವರು ಬೆಣ್ಣೆಯಿಂದ ಮಾಡಿದ ಗೋಧಿ ರೊಟ್ಟಿಯನ್ನು ಹಸುವಿಗೆ ತಿನ್ನಿಸಿ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಸುವಿಗೆ 3 ಪ್ರದಕ್ಷಿಣೆ ಹಾಕಿದರೆ ಭೂ ಪ್ರದಕ್ಷಿಣೆ ಮಾಡಿದ ಫಲ ಸಿಗುತ್ತದೆ. ಮನೆಯಲ್ಲೆಲ್ಲ ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ. ಇದರಿಂದ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರುವವರು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಕಪ್ಪು ದ್ರಾಕ್ಷಿಯನ್ನು ನೈವೇದ್ಯವಾಗಿ ನೀಡಿ ಆಯಸ್ಸು ಹೆಚ್ಚುತ್ತದೆ. ದಂಪತಿಗಳ ನಡುವೆ ಜಗಳವಾಗುತ್ತಿದ್ದರೆ ಒಟ್ಟಾಗಿ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಮಾಡಿ. ಇದರಿಂದ ಪ್ರೀತಿ ಹೆಚ್ಚುತ್ತದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಶೀಘ್ರದಲ್ಲೇ ನೀವು ಬಯಸಿದ ಉದ್ಯೋಗ ದೊರೆಯುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ.
ಧನ್ಯವಾದಗಳು.